ಯಾರಿಗೂ ಹೇಳ್ಬಿಡಿ ಒಂದು ಸೀಕ್ರೆಟು. ನೀವು ಸ್ಟೇಟಸಲ್ಲಿ ಯಾವುದಾದ್ರೂ ಫೋಟೋ ಹಾಕಬೇಕಾದ್ರೆ ಸೊ ಇವ್ರು ಮಾತ್ರ ನೋಡಬೇಕು ಅನ್ನೋ ಒಂದು ಸೆಟ್ಟಿಂಗ್ಸ್ನ ಸ್ಟೇಟಸ್ ಹತ್ರನೇ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಮುಂಚೆ ಎಲ್ಲ ನಾವು ಸೆಟ್ಟಿಂಗ್ಸ್ ಹತ್ರ ಹೋಗಿ ಸೆಲೆಕ್ಟ್ ಮಾಡ್ತಾ ಇದೀವಿ ಸೆಟ್ಟಿಂಗ್ಸು. ಇವಾಗ ಸ್ಟೇಟಸ್ ಒಂದು ಫೋಟೋ ಹಾಕ್ತಾ ಇದೀವಿ, ಒಂದು ವೀಡಿಯೋ ಹಾಕ್ತಾ ಇದೀವಿ ಅಂದರೆ ಇವ್ರು ಮಾತ್ರ ನೋಡಬೇಕು, ಬೇರೆಯವ್ರು ಯಾರು ನೋಡಬಾರ್ದು ಅಂತ ನಾವು ಅಲ್ಲೇ ಸೆಟ್ ಮಾಡ್ಕೋಬೋದು. ಅದು ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ಲರಿಗೂ ನೋಡಿ. ಫ್ರೆಂಡ್ಸ್, ಸಿಂಪಲ್ಲು ನಿಮ್ಮ ಒಂದು ಸ್ಟೇಟಸ್ಗೆ ಏನೇನೋ ಒಂದು ಫೋಟೋನೋ ಒಂದು ವೀಡಿಯೋನೋ ಹಾಕ್ತೀರ ಅಂದ್ಕೊಳ್ಳಿ. ಸೊ ಇದನ್ನು ಯಾರು ನೋಡಬಾರ್ದು, ನಾನು ಯಾರು ಸೆಲೆಕ್ಟ್ ಮಾಡ್ತೀನಿ ಅವ್ರು ಮಾತ್ರ ನೋಡಬೇಕಂದ್ರೆ ಇಲ್ಲಿ ಕೆಳಗಡೆ ಸ್ಟೇಟಸ್ ಅಂತ ಇದಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ನೋಡಿ, ಇಲ್ಲಿ ಫೇಸ್ಬುಕ್ ಸ್ಟೋರಿ, ಇನ್ಸ್ಟಾಗ್ರಾಮ್ ಸ್ಟೋರಿ, ಇದು ಕ್ಲಿಕ್ ಮಾಡಿದ್ರೆ ಸೇಮ್ ಸ್ಟೋರಿ ಅಲ್ಲೂ ಹೋಗುತ್ತೆ. ಅದು ಬಿಡಿ, ನಾನು ಬೇರೆ ಪಾಯಿಂಟ್ ಹೇಳ್ತಿರೋದು, ಅದು ನಿಮ್ಮ ಬೋನಸ್ ಪಾಯಿಂಟ್ ಆಯ್ತು ಈಗ. ಸೊ ಇಲ್ಲಿ ಓನ್ಲಿ ಶೇರ್ ವಿತ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಯಾರ್ಯಾರಿಗೆ ಶೇರ್ ವಿತ್ ಮಾಡಬೇಕು ಅದು ಮಾತ್ರ ಸೆಲೆಕ್ಟ್ ಇರುತ್ತೆ. ಸೊ ಮೈ ಎಕ್ಸ್ಪೆಕ್ಟೆಡ್ ಕಾಂಟ್ಯಾಕ್ಟ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾರ್ಯಾರು ಕಳಿಸ್ಬಾರ್ದು ಅವ್ರನ್ನೆಲ್ಲ ಅನ್ಸೆಲೆಕ್ಟ್ ಮಾಡಿಕೊಂಡ್ರೆ, ಅನ್ಸೆಲೆಕ್ಟ್ ಮಾಡಿ ಇಲ್ಲಿ ಮೇಲೆ ಇದೆಯಲ್ಲ ಇದನ್ನು ಅನ್ಸೆಲೆಕ್ಟ್ ಮಾಡಿ. ನೀವು ಯಾರಿಗೆ ಒಂದಿಬ್ಬರಿಗೆ ಮಾತ್ರ ಸೆಂಡ್ ಮಾಡಬೇಕು, ಅವ್ರಿಗೆ ಮಾತ್ರ ಸೆಂಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಮಾತ್ರ ಹೋಗುತ್ತೆ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನನ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಒಂದೇ ಮಾತರಂ.